ಭೈರವಿ ಅವರೇ, ಕಣ್ಮುಚ್ಕೊಳ್ಳಿ. ಯಾಕೆ? ಕಣ್ಮುಚ್ಕೊಳ್ಳಿ ಹೇಳ್ತೀನಿ. ಈಗ ಕಣ್ಬಿಡಿ. ಏನಿದು? ಇದು ಹರ್ಬಲ್ ಆಯಿಲ್. ಇದನ್ನ ಗಾಯದ ಮಾರ್ಕ್ ಇರೋ ಜಾಗಕ್ಕೆ ಹಚ್ಚಿದ್ರೆ ಒಂದೇ ವಾರದಲ್ಲಿ ಗಾಯದ ಮಾರ್ಕ್ ಹೋಗ್ಬಿಡುತ್ತಂತೆ. ನಿಮ್ ಕೈ ಗಾಯ ಆಗಿದೆ ಅಲ್ವಾ, ಅದು ವಾಸಿ ಆದ್ಮೇಲೆ ಅಲ್ಲಿ ಸ್ಕಾರ್ ಉಳಿಯುತ್ತಲ್ವಾ, ಅದಕ್ಕೆ ಇದನ್ನ ನಾನು ತಗೊಂಡ್ ಬಂದಿದ್ದು. ಗಾಯ ವಾಸಿ ಆದ್ಮೇಲೆ ಇದನ್ನ ಡೈಲಿ 2 ಟೈಮ್ಸ್ ಹಚ್ಚಿದ್ರೆ ಸ್ಕಾರ್ ಹೋಗ್ಬಿಡುತ್ತಂತೆ. ಭೈರವಿ ಅವರೇ, ಯಾಕೆ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ? ಅಲ್ಲ, ನಿಮಗಿದನ್ ಯಾರು ಕೊಟ್ರು? ರೋಡ್ ಸೈಡ್ ಮಾರ್ತಾ ಇದ್ರು, ಅದನ್ನ ತಗೊಂಡ್ ಬಂದೆ. ಎಷ್ಟ್ ಕೊಟ್ರಿ? 100 ರೂಪೀಸ್. 100 ರೂಪೀಸ್ಗೆ ಸಿಗೋ ಈ ಆಯಿಲ್ ನ ತಗೊಂಡು ಹಚ್ಚಿದ್ರೆ ಸ್ಕಾರ್ ಹೋಗುತ್ತೆ ಅನ್ನೋದಾಗಿದ್ರೆ ಎಲ್ರೂ 1000 ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ಯಾಕೆ ತಗೋತಿದ್ರು? ಕಾಸ್ಟ್ಲಿ ಮೆಡಿಸಿನ್ ಯಾಕೆ ಯೂಸ್ ಮಾಡ್ತಾ ಇದ್ರು? ಎಲ್ರೂ ಇದನ್ನೇ ತಗೋತಾ ಇದ್ರು ಅಲ್ವಾ? ಭೈರವಿ ಅವರೇ, ಜಸ್ಟ್ 100 ರೂಪೀಸ್ ಅಂತ ಯಾಕೆ ಹೇಳ್ತೀರಾ? ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ನೋಡ್ತಾ ಇಲ್ವಾ ನೀವು? ಲಕ್ಷಾಂತರ ರೂಪಾಯಿ ಟ್ರೀಟ್ಮೆಂಟ್ಸ್ ಅಲ್ಲಿ ಕ್ಯೂರ್ ಆಗದೆ ಇರೋ ಎಷ್ಟೋ ಕಾಯಿಲೆಗಳು ಜಸ್ಟ್ 1000 ರೂಪಾಯಿ ಸಿಗೋಂತ ಹರ್ಬಲ್ ಪ್ರಾಡಕ್ಟ್ಸ್ ಇಂದ ಕ್ಯೂರ್ ಆಗಿದೆ ಅಂತ. ನೀವು ಜಸ್ಟ್ ಪ್ರೈಸ್ ನೋಡ್ಬೇಡಿ, ಅದ್ರ ಪರಿಣಾಮ ನೋಡಿ. ಅಫ್ಕೋರ್ಸ್ ನೀವ್ ಹೇಳ್ತಿರೋದು ನಿಜಾನೇ, ಆದ್ರೆ ಅದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಲ್ಲ. ಅದ್ರಲ್ಲೂ ಸ್ಕಾರ್ಗಳ್ಗಂತೂ ನೋವೇ. ಯು ನೋ ವಾಟ್, ಈ ತರ ಔಷಧಿಗಳೆಲ್ಲ ಪ್ಯೂರ್ ಆಗಿರಲ್ಲ. ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಯಾವ್ದ್ಯಾವ್ದೋ 2-3 ಆಯಿಲ್ ತಗೊಂಡು ಮಿಕ್ಸ್ ಮಾಡಿ ಅದನ್ನೇ ಹರ್ಬಲ್ ಆಯಿಲ್ ಅಂತ ಸೇಲ್ ಮಾಡ್ತಾರೆ. ನಿಮ್ಮನ್ನ ಯಾರೋ ಸರಿಯಾಗಿ ಬಕ್ರಾ ಮಾಡಿದ್ದಾರೆ. ಅಲ್ಲ, ನೀವೊಬ್ರು ಬಿಸ್ನೆಸ್ ಮ್ಯಾನ್ ಆಗಿ ಈ ತರ ಚೀಪ್ ಗಿಮಿಕ್ಗೆಲ್ಲ ಮೋಸ ಹೋದ್ರೆ ಹೇಗೆ? ಅಂದ್ರೆ ನಾನ್ ಮೋಸ ಹೋದೆ ಅಂತೀರಾ? ಈ 100 ರೂಪೀಸ್ ಆಯಿಲ್ ಆಣೆಗೂ 100% ಮೋಸ ಹೋಗಿದ್ದೀರಾ. ಏನೋ ಗೊತ್ತಿಲ್ಲ, ನನಗೆ ಆ ರೋಡ್ ಸೈಡ್ ಸೇಲ್ಸ್ಮನ್ ಇದನ್ನ ಮಾರ್ತಿರ್ಬೇಕಾದ್ರೆ ಇದು ಪ್ಯೂರೋ ಇಂಪ್ಯೂರೋ, ಇದು 100 ರೂಪೀಸಾ 1000 ರೂಪೀಸಾ ಅದೆಲ್ಲ ನನಗೆ ಗಮನಕ್ಕೆ ಬರಲಿಲ್ಲ. ಬರೀ ನಿಮ್ಮ ಬಗ್ಗೆ ಯೋಚನೆ ಅಷ್ಟೇ ಮಾಡಿದೆ. ಅವನಿದಕ್ಕೆ ಬರೀ 100 ರೂಪೀಸ್ ಅಲ್ಲದೆ 1000 ರೂಪೀಸ್ ಅಂದಿದ್ರು ನಾನಿದನ್ನ ನಿಮಗೆ ತಗೊಂಡು ಬರ್ತಾ ಇದ್ದೆ. ಬಿಕಾಸ್ ಐ ಲವ್ ಯು. ಲವ್ ಮೇಕ್ಸ್ ಮಿ ಅ ಫೂಲ್. ನಿಮ್ಮ ಪ್ರೀತಿಯಲ್ಲಿ ನಾನು ನನ್ನನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಐ ಆಲ್ವೇಸ್ ಥಿಂಕ್ ಅಬೌಟ್ ಯು ಓನ್ಲಿ. ಇವ್ರು ನನ್ ಮೇಲಿಟ್ಟಿರೋ ಪ್ರೀತಿ ಇವ್ರನ್ನೇ ಫೂಲ್ ಮಾಡ್ತಿದ್ಯಾ?